ಹಾಯ್ ಎಲ್ರಿಗೂ ನಮಸ್ಕಾರ. IPL ಫಟಾಫಟ್ ನ್ಯೂಸ್ಗೆ ಸ್ವಾಗತ. ಬನ್ನಿ ಇವತ್ತಿನ ಫಟಾಫಟ್ 5ನಲ್ಲಿ ಏನಿದೆ ಅಂತ ಕ್ವಿಕ್ ಆಗಿ ನೋಡೋಣ. IPL 4ನೇ ವಾರಕ್ಕೆ ಕಾಲಿಡುತ್ತಿದ್ದ ಹಾಗೆಯೇ ಒಂದು ಅದ್ಭುತ ಪಂದ್ಯಕ್ಕೆ ಸಾಕ್ಷಿಯಾಗಿದೆ. ನ್ಯೂ ಚಂಡೀಗಢ್ನಲ್ಲಿ ನಡೆದ ಪಂದ್ಯದಲ್ಲಿ ಪ್ರೇಕ್ಷಕರ ಕೂಗು ಮುಗಿಲು ಮುಟ್ಟಿತ್ತು. ಕಳೆದ ಪಂದ್ಯದಲ್ಲಿ 245 ರನ್ಗಳ ಬೃಹತ್ ಮೊತ್ತವನ್ನು ಡಿಫೆಂಡ್ ಮಾಡುವಲ್ಲಿ ವಿಫಲವಾಗಿದ್ದ ಪಂಜಾಬ್ ತಂಡ KKR ವಿರುದ್ಧ 112 ರನ್ಗಳ ಚಿಕ್ಕ ಟಾರ್ಗೆಟ್ ಅನ್ನು ಡಿಫೆಂಡ್ ಮಾಡಿ IPL ಇತಿಹಾಸದಲ್ಲಿ ಅತಿ ಚಿಕ್ಕ ಮೊತ್ತವನ್ನು ಡಿಫೆಂಡ್ ಮಾಡಿದ ದಾಖಲೆಗೆ ಪಾತ್ರರಾದರು. ಇನ್ನು ರನ್ಗಳ ಸುರಿಮಳೆನೇ ಹರಿತಿದ್ದ IPLನಲ್ಲಿ ಈ ಪಂದ್ಯದ ಮೂಲಕ ಕೊಂಚ ವಿರಾಮ ಲಭಿಸಿತು. ಎರಡು ತಂಡಗಳ ಬೌಲರ್ಗಳೇ ಮೆರೆದಿದ್ದಾರೆ. KKR ಪರ ಸುನಿಲ್ ನಾರಾಯಣ್, ವರುಣ್ ಚಕ್ರವರ್ತಿ, ಹರ್ಷಿತ್ ರಾಣಾ ಪಂಜಾಬ್ ತಂಡದ ಬ್ಯಾಟರ್ಗಳಿಗೆ ಕಾಟ ಕೊಟ್ಟರೆ, ಪಂಜಾಬ್ ಪರವಾಗಿ ಯಜುವೇಂದ್ರ ಚಾಹಲ್ 4 ವಿಕೆಟ್ ಹಾಗೂ ಮಾರ್ಕೋ ಹ್ಯಾಮ್ಸನ್ 3 ವಿಕೆಟ್ ಕ್ಲೀನ್ ಬೌಲ್ಡ್ ಮಾಡುವ ಮೂಲಕ ಮಾರಕ ದಾಳಿ ನಡೆಸಿದರು. ಪಂದ್ಯ ಸೋತ ನಂತರ ಅಜಿಂಕ್ಯ ರಹಾನೆ ತಮ್ಮ ತಪ್ಪುಗಳ ಬಗ್ಗೆ ಮಾತನಾಡಿದ್ದಾರೆ. ಸೋಲಿನ ಬಗ್ಗೆ ಬೇಸರ ವ್ಯಕ್ತಪಡಿಸುತ್ತಾ ಮಾತನಾಡಿದ ಅವರು, ಸೋಲಿನ ಸಂಪೂರ್ಣ ಜವಾಬ್ದಾರಿ ನನ್ನದೇ. ನಾವು ತುಂಬ ಕೆಟ್ಟ ಆಟ ಆಡಿದ್ದೇವೆ. ಬ್ಯಾಟಿಂಗ್ ಯೂನಿಟ್ ಫೇಲ್ ಆಗಿದೆ ಹಾಗೂ ಪಂಜಾಬ್ನಂತಹ ಬಲಿಷ್ಠ ಬ್ಯಾಟಿಂಗ್ ತಂಡವನ್ನು 111ಕ್ಕೆ ಕಟ್ಟಿಹಾಕಿದ್ದು ಅದ್ಭುತ ಪ್ರಯತ್ನ ಎಂದು ಬೌಲರ್ಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಪಂಜಾಬ್ ಕಿಂಗ್ಸ್ ತಂಡದ ಈ ನಿರ್ಧಾರ ಎಲ್ಲ ಕ್ರಿಕೆಟ್ ಪಂಡಿತರು ಹಾಗೂ ಅಭಿಮಾನಿಗಳನ್ನು ಅಚ್ಚರಿಗೊಳಿಸಿದೆ. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದ ಕೊನೆಯ ಓವರ್ನಲ್ಲಿ ಅದ್ಭುತ ಬ್ಯಾಟಿಂಗ್ ಮಾಡಿದ್ದ ಮಾರ್ಕಸ್ ಸ್ಟೋಯ್ನಿಸ್ ಅವರನ್ನು ಪ್ಲೇಯಿಂಗ್ 11ನಿಂದ ಕೈಬಿಡಲಾಯಿತು. ಪಂದ್ಯಕ್ಕೂ ಮುನ್ನ ನೇರ ಪ್ರಸಾರದ ದೃಶ್ಯದಲ್ಲಿ ಕೋಚ್ ರಿಕಿ ಪಾಂಟಿಂಗ್ ಮಾರ್ಕಸ್ ಸ್ಟೋಯ್ನಿಸ್ ಅವರಿಗೆ ಏನೋ ಹೇಳುತ್ತಿದ್ದಂತೆ ಕಂಡುಬಂತು. ಆಗ ಕಮೆಂಟ್ರಿ ಮಾಡುತ್ತಿದ್ದ ಪೊಮಿ ಎಂಬಾಂಗ್ವಾ ಮಾರ್ಕಸ್ ಸ್ಟೋಯ್ನಿಸ್ ಅವರನ್ನು ಬಹುಶಃ ಈಗಲೇ ಗ್ರೌಂಡಲ್ಲೇ ಪ್ಲೇಯಿಂಗ್ 11ನಿಂದ ಕೈಬಿಡುವ ಬಗ್ಗೆ ವಿಚಾರ ನಡೆದಿರಬಹುದು ಎಂದು ಊಹಿಸಿದರು. ಇಂದು ನಡೆಯುವ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಸಾರಥ್ಯದ ರಾಜಸ್ಥಾನ್ ರಾಯಲ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸೆಣಸಾಟ ನಡೆಸಲಿವೆ. ಈ ಪಂದ್ಯ ಅರುಣ್ ಜೇಟ್ಲಿ ಸ್ಟೇಡಿಯಂ, ಡೆಲ್ಲಿನಲ್ಲಿ ನಡೆಯಲಿದೆ.